ಈ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಈ ಕರ್ನಾಟಕ ಪಕ್ಷದಿಂದ ಒಂದು ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ. ಆ ಸಮಾವೇಶವನ್ನು ಉದ್ಘಾಟನೆ ಮಾಡೋದಕ್ಕೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರನ್ನು ಕರಿಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಪ್ರಿಯಾಂಕಾ ಗಾಂಧಿಯವರಲ್ಲಿ ಹೋಗಿ ಅವರು ಕೇಳ್ಕೊಳ್ತಾರೆ, ನಾವೊಂದು ದೊಡ್ಡ ಸಮಾವೇಶವನ್ನು ಮಹಿಳೆಯರಿಗೋಸ್ಕರ ಆಯೋಜನೆ ಮಾಡಿದ್ದೀವಿ, ತಾವು ಆ ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕು ಅಂತ. ಅದಕ್ಕೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಹೇಳ್ತಾರೆ, ನೋಡಿ, ನೀವು ಇವತ್ತು ದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಒಂದು ಬದುಕು ಭಾಳ ಸಂಕಷ್ಟದಲ್ಲಿದೆ. ಇವತ್ತು ಗ್ಯಾಸ್ ₹1,000 ಆಗಿದೆ. ಆಮೇಲೆ ಅವರು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿದೆ. ನೀವು ಈ ರೀತಿ ಸಮಾವೇಶ ಮಾಡೋದ್ರಿಂದ ಏನು ಉಪಯೋಗ? ಆ ಹೆಣ್ಣು ಮಕ್ಕಳಿಗೆ ಅಥವಾ ಆ ಹೆಂಗಸರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಶಾಶ್ವತ ಒಂದು ಯೋಜನೆಯನ್ನು ನೀವು ರೂಪಿಸೋದಾದರೆ ಆ ಕಾರ್ಯಕ್ರಮವನ್ನು ನಾನು ಬಂದು ಉದ್ಘಾಟನೆ ಮಾಡ್ತೀನಿ ಅಂತೇಳಿ ಒಂದು ಷರತ್ತನ್ನು ವಿಧಿಸ್ತಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ನಾಯಕರುಗಳು ಆಯಿತು, ನಾವು ಆ ರೀತಿಯ ಒಂದು ಯೋಜನೆಯನ್ನು ಸಿದ್ಧ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡು ಬರ್ತಾರೆ. ಬಂದ ನಂತರದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರನ್ನು, ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳನ್ನು ಅಥವಾ ಕಾರ್ಯಕರ್ತರುಗಳನ್ನು, ಮತ್ತು ಈ ಬೇರೆ ಬೇರೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಕೂಲಿ ಕಾರ್ಮಿಕರು ಇರ್ಬೋದು, ಅಥವಾ ಗದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇಂಥವ್ರನ್ನ ಎಲ್ಲರನ್ನು ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಆ ರೀತಿ ಒಂದು ಸಲಹೆಯನ್ನು ಕೇಳುವಂಥ ಸಮಿತಿಯಲ್ಲಿ ಕೂಡ ನಮ್ಮ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಕೂಡ ಇರ್ತಾರೆ. ಅವರು ಕೂಡ ಈ ರೀತಿಯೆಲ್ಲ ಅನೇಕ ಜನ ಮಹಿಳೆಯರಲ್ಲಿ ಚರ್ಚೆ ಮಾಡ್ತಾರೆ, ಏನು ಮಾಡ್ಬೋದು ಅಂತೇಳಿ. ಈ ಗೀತಾ ಶಿವರಾಜ್ಕುಮಾರ್ ಮತ್ತು ಇನ್ನಿತರ ಏನು ಈ ಮಹಿಳಾ ನಮ್ಮ ಕಾಂಗ್ರೆಸ್ನ ಮುಖಂಡರಿದ್ದರು, ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ನೋಡಿ, ನಾವೇನಾದರೂ ಮಹಿಳೆಯರಿಗೆ ಸಹಾಯ ಮಾಡಬೇಕು ಅಂತಿದ್ದರೆ ಅವರಿಗೆ ತಿಂಗಳಿಗೆ ಒಂದು ₹2,000 ನಾವು ಕೊಟ್ಟರೆ ಅವರಿಗೆ ಒಂದು ಸಿಲಿಂಡರ್ ತೊಗೊಳಕ್ಕೋ ಅಥವಾ ದಿನನಿತ್ಯ ವಸ್ತು ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಈ ಯೋಜನೆ ಜಾರಿ ತರ್ಬೋದು ಅಂತ ಹೇಳಿ ಒಂದು ಸಲಹೆಯನ್ನು ಕೊಡ್ತಾರೆ. ಅದನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ಒಪ್ಕೊಂಡು ಜಾರಿಗೆ ತರ್ಬೋದು ಅಂತ ಹೇಳಿ ಒಪ್ಕೊಳ್ತಾರೆ. ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ಅವತ್ತಿನ ಸಮಾವೇಶಕ್ಕೆ ಕರೀತಾರೆ. ಅವರು ಕರೆದು ನಂತರದಲ್ಲಿ ಬರೋಕ್ಕೆ ಒಪ್ಕೊಂಡು ಅವರು ಸಮಾವೇಶಕ್ಕೆ ಬರ್ತಾರೆ. ಬರೋತ್ತಿಗೆ ಅವರು ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿದ ತಕ್ಷಣ ನಮ್ಮ ನಾಯಕರೇನು ಬರಮಾಡ್ಕೊಳ್ಳೋಕೆ ಹೋಗಿದ್ರಲ್ಲ, ಹೋದ ತಕ್ಷಣ ಅವರು ವಿಮಾನ ನಿಲ್ದಾಣ ಇಳಿದ ತಕ್ಷಣ ಪ್ರಿಯಾಂಕಾ ಗಾಂಧಿಯವರು ಕೇಳಿದ್ದು, ಯಾವ ಯೋಜನೆಯನ್ನು ಮಹಿಳೆಯರಿಗೋಸ್ಕರ ರೂಪಿಸಿದ್ದೀರಿ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿಯವರು ಕೇಳ್ತಾರೆ. ಅದಕ್ಕೆ ನಮ್ಮ ನಾಯಕರು ಹೇಳಿದ್ರು, ಇಲ್ಲ, ನಾವು ಒಂದು ₹2,000 ಕೊಡ್ತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ, ಅದು ಪ್ರಣಾಳಿಕೆಯಲ್ಲಿ ಸೇರಿಸ್ತೇವೆ ಅಂತ. ಇಲ್ಲ, ನಿಮ್ಮ ಪ್ರಣಾಳಿಕೆ ಬಗ್ಗೆ ಜನಗಳಿಗೆ ಯಾವುದೇ ನಂಬಿಕೆ ಇಲ್ಲ. ಯಾಕೆಂದರೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಅವರು ಏನು ಬೇಕಾದರೂ ಘೋಷಣೆ ಮಾಡ್ತೀರಿ, ಆಮೇಲೆ ಅದನ್ನು ನೀವು ಬಗೆಹರಿಸಲ್ಲ ಅಂತಕ್ಕಂಥ ಒಂದು ಅಪನಂಬಿಕೆ ಜನಕ್ಕೆ ಇದೆ. ಅವ್ರಿಗೊಂದು ಗ್ಯಾರಂಟಿ ರೂಪದಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥ ಅವ್ರು ಭರವಸೆ ಮೂಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ. ಅದಕ್ಕೆ ನಾವು ಏನು ಮಾಡ್ತಾರೆ, ನಮ್ಮ ಕಾಂಗ್ರೆಸ್ ಪಕ್ಷದವರು ಅದನ್ನು ತೀರ್ಮಾನ ಮಾಡಿ ₹2,000 ಕೊಡ್ತಕ್ಕಂಥದ್ದನ್ನು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನಮ್ಮ ಅವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಸಹಿ ಮಾಡಿದಂತೆ ಇದ್ರ ಜೊತೆಲಿ 5 ಗ್ಯಾರಂಟಿಗಳನ್ನು ನಾವು ಮತದಾರರಿಗೆ ಭರವಸೆಯನ್ನು ಕೊಡೋದ್ರ ಮೂಲಕ ಎಲ್ಲರಿಗೂ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಪಕ್ಷದಿಂದ. ಆದರೆ ಅದು ಯಾವುದೋ ಒಂದು ಈ ರೀತಿಯ ಶಿಫಾರಸು ಬಂದಾಗ ಅಥವಾ ಘೋಷಣೆ ಮಾಡಿದಾಗ ಅದು ಪ್ರಣಾಳಿಕೆ ಸಮಿತಿಗೆ ಬರಲೇಬೇಕು. ಆ ಪ್ರಣಾಳಿಕೆ ಸಮಿತಿಯ ಉಪಾಧ್ಯಕ್ಷರಾಗಿ ನಮ್ಮ ಈಗಿನ ಶಿಕ್ಷಣ ಸಚಿವರಾದಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಇದನ್ನು ಒಂದು ಕಾನೂನು ರೀತಿಯ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೊಂದು ಅಂತಿಮ ರೂಪುರೇಷೆಗಳನ್ನು ಕೊಟ್ಟು ಪ್ರಣಾಳಿಕೆಯಲ್ಲಿ ಸೇರಿಸ್ತಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಂಧುಗಳೇ, ಈ ₹2,000 ಕೊಡ್ತಕ್ಕಂಥ ಶಿಫಾರಸ್ಸಿನಲ್ಲಿ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು ಶಿಫಾರಸನ್ನು ಮಾಡ್ತಾರೆ. ಅದನ್ನು ಒಂದು ಕಾನೂನು ರೀತಿಯಾಗಿ ಜಾರಿ ತರತಕ್ಕಂಥ ಪ್ರಣಾಳಿಕೆ ಸಮಿತಿಯಲ್ಲಿ ಮಧು ಬಂಗಾರಪ್ಪ ಅವರಿದ್ದು ಅದಕ್ಕೆ ಒಂದು ಅಂತಿಮ ಮುದ್ರೆಯನ್ನು ಒತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಏನು ಈಗ ಗೀತಾ ಶಿವರಾಜ್ಕುಮಾರ್ ಅವರು ನಮ್ಮ ಶಿವಮೊಗ್ಗ ಕ್ಷೇತ್ರದಿಂದ ಈಗಾಗಲೇ ಲೋಕಸಭೆ ಕ್ಷೇತ್ರಕ್ಕೆ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದಾರೆ. ಇಂಥ ಒಂದು ಬೃಹತ್ ಯೋಜನೆ ಇದು. ಇಂಥ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಮನಸ್ಸು ನಮ್ಮ ಬಂಗಾರಪ್ಪನವರ ಮಕ್ಕಳಿಗೆ ಮಾತ್ರ ಬರೋಕ್ಕೆ ಸಾಧ್ಯ, ಬೇರೆಯವರಿಗೆ ಖಂಡಿತ. ಯಾಕೆಂದರೆ ಬಂಗಾರಪ್ಪನವರು ಯಾವಾಗಲೂ ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಚಿಂತನೆ ಮಾಡ್ತಿದ್ರು. ಅಂಥ ಒಂದು ರಕ್ತವನ್ನು ಹಂಚಿಕೊಂಡಂಥ ಈ ಮಕ್ಕಳಿಗೂ ಕೂಡ ಅದೇ ಬರಲೇಬೇಕಲ್ಲ. ಹಾಗಾಗಿ ಆ ಮಧು ಬಂಗಾರಪ್ಪ ನಾವು
ಅವರ ಒಂದು ಈ 2,000 ರೂಪಾಯಿಯನ್ನು ಕೊಡ್ತಕ್ಕಂಥ ಶಿಫಾರಸನ್ನು ಗೀತಾ ಶಿವರಾಜ್ಕುಮಾರ್ ಅವರು ಮಾಡ್ತಾರೆ. ಅದಕ್ಕೆ ಒಂದು ಅಂತಿಮ ರೂಪವನ್ನು ಮಧು ಬಂಗಾರಪ್ಪ ಅವರು ಕೊಡ್ತಾರೆ. ಬಂಧುಗಳೇ, ನಾನು ಯಾಕೆ ಈ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ಒಂದು ಸಹಾಯವನ್ನು ಮಾಡ್ತಾರೆ. 1,20,00,000 ಜನ ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರು 2,000 ರೂಪಾಯಿನ ತೆಗೆದುಕೊಳ್ತಾರೆ. ಎಷ್ಟೊಂದು ಸಹಾಯ ಆಗಿದೆ, ಎಷ್ಟೊಂದು ಅನುಕೂಲ ಆಗಿದೆ ಬಡ ಕುಟುಂಬಗಳಿಗೆ. ಮಾತ್ರೆ ತೆಗೆದುಕೊಳ್ಳೋಕ್ಕಿಲ್ಲ ಅಂತ ಅಂದರೆ ಹೋಗಿ ಸ್ವಂತ ಪಾಪ 2,000 ರೂಪಾಯಿ ಬರೋದ್ರಲ್ಲಿ ಅವರು ಮಾತ್ರೆ ತೆಗೆದುಕೊಳ್ತಾರೆ. ಅದು ತನ್ನ ಗಂಡನಿಗೇನೋ ಹುಷಾರಿಲ್ಲ ಅಂತಂದ್ರೆ ಆ 2,000 ರೂಪಾಯಿನ ಆ 2,000 ರೂಪಾಯಲ್ಲಿ ಅವರು ಇದು ಮಾಡ್ತಾರೆ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ. ಈ ರೀತಿ ನೋಡಿ, ಮೊನ್ನೆ ಒಂದು ತನ್ನ ಮಗುವನ್ನು ಕಳ್ಕೊಂಡು ದುಡಿಮೆ ಮಾಡಿ ಸಾಕಂತ ಮಗ ಸತ್ತೋದಾಗ, ಅವನು ಸತ್ತಾದಾಗ ಹೆಣದ ಮುಂದೆ ಕೂತ್ಕೊಂಡು ಒಬ್ಬ ತಾಯಿ ಹೇಳ್ತಾಳೆ, ಮಗ ನೀನೇನು ಯೋಚನೆ ಮಾಡಬೇಡ, ನನಗೆ ಸಿದ್ದರಾಮಯ್ಯವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ನಾನೇಗ ಜೀವನ ಮಾಡ್ತೀನಿ, ನೀನು ಸುಖವಾಗಿ ನೆಮ್ಮದಿಯಿಂದ ಹೋಗ್ಬಾರಪ್ಪ ಅಂತ ಹೇಳ್ತಾರೆ. ಇನ್ನೊಬ್ಬ ವಿಜಯಪುರದಲ್ಲಿ ಒಬ್ಬ ದೇವಂತ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ನನಗೆ ನಮ್ಮ ತಂದೆ ತೀರೋಗ್ಬಿಟ್ರು, ನನಗೆ SLC ಓದೋಕ್ಕಾಗ್ತಾ ಇರಲಿಲ್ಲ, ನನ್ನ 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ಬಂದಿರೋದ್ರಿಂದ ನಾನು ಇವತ್ತು ರ್ಯಾಂಕ್ ಬಂದಿದ್ದೇನೆ ಅಂತ ಹೇಳ್ತೀನಿ. ಇಂಥ ಎಷ್ಟೊಂದು ಜನಕ್ಕೆ ಈ ರೀತಿ ಅನುಕೂಲ ಆಗಿದೆ ಬಂಧುಗಳೇ. ಇಂಥ ಸಹಾಯವನ್ನು ಮಾಡಿದಂಥ ನಾವು ಗೀತಾ ಶಿವರಾಜ್ಕುಮಾರ್ ಅವರ, ಮಧು ಬಂಗಾರಪ್ಪನ ಋಣ ತೀರಿಸ್ಬೇಕಲ್ವಾ? ಯಾವ ರೀತಿ ತೀರಿಸೋದು? 7ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ಮತವನ್ನು ಹಾಕೋದ್ರ ಮೂಲಕ, ಅವರ ಹಸ್ತದ ಗುರುತಿಗೆ ಕ್ರಮ ಸಂಖ್ಯೆ 1ಕ್ಕೆ ನಾವು ಓಟನ್ನು ಹಾಕೋದ್ರ ಮೂಲಕ ಅವರ ಋಣತ್ವವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಬಂಧುಗಳೇ. ನಮಸ್ಕಾರ.